जय भारत जय भारत जय भारत ವೆನ್ನಿ ಸದಾ ಜಯ ಘೋಷ ಮಾಡಿ ಜನರೆಲ್ಲ ಕೂಡಿ ಜಯ ನಿಶ್ಚಯ ನಮಗೆನುತಾ ಜಯ ಭಾರತ ಜಯ ಭಾರತ ಜಯ ಭಾರತ ವೆನ್ನಿ ಸದಾ. ನಮಸ್ಕಾರ ವೀಕ್ಷಕರೇ, ಇವತ್ತು 4ನೇ ಅಧ್ಯಾಯದ ಭಾರತ ದರ್ಶನ ಏಕೆ. ಭಾರತ ಭಗವದ್ಭಕ್ತಿಯ ಆಗರ, ಹೆಜ್ಜೆ ಹೆಜ್ಜೆಗೂ ತೀರ್ಥಕ್ಷೇತ್ರಗಳನ್ನು ಹೊಂದಿರುವ ನಾಡು. ವಿವಿಧ ದರ್ಶನಗಳು, ವೇದ ಕಾವ್ಯಗಳು ಉಗಮಗೊಂಡ ಪುಣ್ಯಭೂಮಿ. ತೀರ್ಥಯಾತ್ರೆ ಎಂಬುದು ನಮ್ಮ ನಾಡಿನ ಒಂದು ಮಹತ್ವಪೂರ್ಣ ಪರಂಪರೆ. ಯಾತ್ರೆ ಎಂಬುದು ಮಾತೃಭೂಮಿಯ ಕುರಿತ ನಮ್ಮ ಪ್ರೀತಿ ಮತ್ತು ಭಕ್ತಿಯ ವ್ಯಕ್ತರೂಪ ಹಾಗೂ ಭೌಗೋಳಿಕ ಪ್ರಜ್ಞೆಯನ್ನು ಗಳಿಸುವ ಸಾಧನ. ಅನೇಕ ಮಹಾತ್ಮರು, ಪುರಾಣ ಪುರುಷರು, ದಾರ್ಶನಿಕರು, ಕವಿಗಳು ಇಲ್ಲಿ ಹುಟ್ಟಿ ಈ ಭೂಮಿಯನ್ನು ಹರಸಿದ್ದಾರೆ. ಇಲ್ಲಿಯ ಪ್ರತಿಯೊಂದರಲ್ಲೂ ಭಗವಂತನ ಅಂಶವಿದೆ ಎಂದು ನಾವು ನಂಬಿದ್ದೇವೆ. ಭಗವಂತನು ಸರ್ವವ್ಯಾಪಿ ಎಂಬುದು ಸತ್ಯವಾದರೂ ತನ್ನ ಲೀಲಾ ವಿನೋದಗಳಿಗಾಗಿ ಕೆಲವು ಕ್ಷೇತ್ರಗಳನ್ನು ಆರಿಸಿಕೊಂಡಿದ್ದಾನೆ. ಆತನೇ ಇಲ್ಲಿ ರಾಮನಾಗಿ, ಕೃಷ್ಣನಾಗಿ, ಕುಣಿದಿದ್ದಾನೆ. ಭಕ್ತರನ್ನು ಕುಣಿಸಿ ತಣಿಸಿದ್ದಾನೆ. ತನ್ನ ಲೀಲೆಗಳಿಗಾಗಿ ಅವನು ನಮ್ಮ ನಾಡಿನ ಅಂಗಳವನ್ನು ಆರಿಸಿಕೊಂಡಿದ್ದು ಅಥವಾ ಅವನ ಲೀಲೆಯ ಅಂಗಳದಲ್ಲಿ ನಮಗೆ ಜನ್ಮ ದೊರೆತಿದ್ದು ನಮ್ಮ ಭಾಗ್ಯವಲ್ಲವೇ? ಇಲ್ಲಿ ಅವನು ಪ್ರಕೃತಿ ರೂಪದಲ್ಲಿ ಪಸರಿಸಿ ನಿಂತಿದ್ದಾನೆ. ಪರ್ವತಗಳಾಗಿ ಮುಗಿಲನ್ನು ಚುಂಬಿಸಿದ್ದಾನೆ. ನದಿಯಾಗಿ ನಮ್ಮ ದಾಹ ತಣಿಸಿದ್ದಾನೆ. ಸೀಮಾತೀತನಾಗಿ ಗೋಚರಿಸಿದ್ದಾನೆ. ಅವನ ರುದ್ರ ಗಾಂಭೀರ, ಸೌಮ್ಯ, ಭಯಾನಕ, ಅದ್ಭುತ, ಆಶ್ಚರ್ಯಕರವಾದ 10 ಹಲವು ಮುಖಗಳನ್ನು ತೋರಿದ್ದಾನೆ. ಅವನ ಲೀಲೆಗಳನ್ನು ನೋಡುವ ಆಸೆಯಿಂದ ಹಾಗೂ ಮೋಕ್ಷದ ಹಂಬಲದಿಂದ ನಮ್ಮವರು ದೇಶದ ಮೂಲೆಗಳಿಗೆ ಸಾಗಿದರು. ಪರ್ವತಗಳ ತುದಿ ತಲುಪಿದರು. ಗಹನಾರಣ್ಯಗಳ ಒಳಹೊಕ್ಕರು. ನದಿ ಕಡಲಿನ ಆಳವನ್ನು ಕಂಡರು. ನಮ್ಮವರು ತಲುಪದ ಸ್ಥಳ ಯಾವುದೂ ಇಲ್ಲ. ಸಪ್ತಕುಲ ಪರ್ವತಗಳು, ಸಪ್ತ ಜಾಹ್ನವಿಗಳು, ಸಪ್ತಪುರಿಗಳು, ಚತುರ್ಧಾಮಗಳು, 12 ಜ್ಯೋತಿರ್ಲಿಂಗಗಳು, 51 ಶಕ್ತಿಪೀಠಗಳು, ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಸಿಖ್, ಬೌದ್ಧ, ಜೈನ ತೀರ್ಥಗಳು, ವಿಭೂತಿ ಪುರುಷರ ಜನ್ಮಸ್ಥಳಗಳು, ಹುತಾತ್ಮರ ಬಲಿದಾನ ನಡೆದ ಸ್ಥಳಗಳು. ಹೀಗೆ ಹೆಜ್ಜೆ ಹೆಜ್ಜೆಗೂ ಪವಿತ್ರ ಸ್ಥಳಗಳು. ರಾಮನ ಪಾದಸ್ಪರ್ಶವಾಗದ ನರನಾರಾಯಣರ ಹರಸುರರು ಸಂದರ್ಶಿಸಿದ ಸೀತೆ ಸಾವಿತ್ರಿಯರು ಹಾದಿರದ ಸ್ಥಳಗಳೇ ಇಲ್ಲ. ತಾಯಿ ಭಾರತೀಯು ದಕ್ಷಿಣದ ತುದಿಯಲ್ಲಿ ಕನ್ಯಾಕುಮಾರಿಯಾಗಿ, ಕಾವೇರಿ ಗೋದೆಯರಲ್ಲಿ ಮಿಂದು ವಿಂಧ್ಯವನ್ನು ಹತ್ತಿದರು. ಗಂಗೆ ಯಮುನೆಯನ್ನು ಕೊರಳಲ್ಲಿ ಬಳಸಿ ಶಂಕರನನ್ನು
ಸೇರಿ ಅನ್ನಪೂರ್ಣೆಯಾಗಿ ನಮ್ಮನ್ನು ಸಲಹುತ್ತಿದ್ದಾರೆ. ಗಂಗಾ, ಯಮುನಾ, ಸಿಂಧು, ಕಾವೇರಿ ಮೊದಲಾದ ಪುಣ್ಯ ನದಿ ತಟಗಳಲ್ಲಿ ಮಹಾತ್ಮರು ಅವತರಿಸಿದ ಸ್ಥಳಗಳಲ್ಲಿ ತಪಸ್ವಿಗಳಿದ್ದಲ್ಲಿ ಪ್ರಕೃತಿಯ ಅದ್ಭುತ ಶಕ್ತಿಗಳು ಗೋಚರವಾದಲ್ಲಿ ತೀರ್ಥಕ್ಷೇತ್ರಗಳನ್ನು ನಾವು ಪ್ರಾಚೀನ ಕಾಲದಿಂದಲೂ ಕಲ್ಪಿಸಿಕೊಂಡು ಬಂದಿದ್ದೇವೆ. ಇಂಥ ಸ್ಥಳಗಳಲ್ಲಿ ಕೋಗಿಲೆಗಳ ಸಂಗೀತ, ದುಂಬಿಗಳ ಝೇಂಕಾರ, ಶಂಖದ ಓಂಕಾರ ಬೆರೆತು ಕಲ್ಪನೆ, ದೈವದರ್ಶಗಳ ಹೂಬಳ್ಳಿ ಚಿಗುರಿ ವೇದ ಕಾವ್ಯಗಳ ಫಲದೊಂದಿಗೆ ಸತ್ಯ, ಶಿವ ಮತ್ತು ಸೌಂದರ್ಯದ ಉಪಾಸನೆ ನಡೆಯುತ್ತಿತ್ತು. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ತೀರ್ಥಯಾತ್ರೆಯಿಂದ ಆಗುವ ಲಾಭದ ವಿವರವಿದೆ. ಮಹಾತ್ಮರು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಚರಿಸುವುದರ ಮೂಲಕ ತಮ್ಮ ಚರಣ ಸ್ಪರ್ಶದಿಂದ ಇಡೀ ಭೂಮಿಯನ್ನು ಪಾವನಗೊಳಿಸಿದ್ದಾರೆಂದು ಭಾಗವತದಲ್ಲಿ ಹೇಳಲಾಗಿದೆ. ತೀರ್ಥ ಪ್ರಕಾರಗಳು ಜಂಗಮ, ಮಾನಸ ಮತ್ತು ಸ್ಥಾವರಗಳೆಂದು ಮೂರು ಬಗೆಯ ತೀರ್ಥಗಳನ್ನು ನಮ್ಮ ಹಿರಿಯರು ಕಲ್ಪಿಸಿದ್ದಾರೆ. ಬ್ರಹ್ಮಜ್ಞಾನಿಯನ್ನು ಜಂಗಮ ತೀರ್ಥ ಎನ್ನುತ್ತಾರೆ. ಸತ್ಯ, ಕ್ಷಮೆ, ಇಂದ್ರಿಯ ನಿಗ್ರಹ, ದಾನ, ದಮ, ಸಂತೋಷ, ಬ್ರಹ್ಮಚರ್ಯ, ಪ್ರಾಣಿದಯೆ, ಆರ್ಜವ, ಜ್ಞಾನ ಮತ್ತು ಧೈರ್ಯಗಳನ್ನು ಮಾನಸ ತೀರ್ಥಗಳೆಂದು ಪರಿಗಣಿಸಿದ್ದಾರೆ. ಪೃಥ್ವಿಯಲ್ಲಿರುವ ಅರಣ್ಯಗಳು, ಪರ್ವತಗಳು, ನದಿ, ಜಲಾಶಯಗಳು ಇತ್ಯಾದಿ ಸ್ಥಾವರ ತೀರ್ಥಗಳೆನಿಸಿವೆ. ಸ್ಥಾವರ ಅಥವಾ ಭೌಮವನ್ನು ಪುನಃ 4 ಭಾಗಗಳಲ್ಲಿ ಗುರುತಿಸಲಾಗುತ್ತದೆ. ಅವುಗಳೆಂದರೆ: 1. ಧರ್ಮತೀರ್ಥ, ಪ್ರಜೆಗಳಲ್ಲಿ ಧರ್ಮಪಾಲನೆಯ ಅಭಿರುಚಿ ಮೂಡಿಸಲು ಧರ್ಮ, ನೀತಿ, ಸದಾಚಾರಗಳ ಶಿಕ್ಷಣ ಮತ್ತು ಪ್ರಚಾರ ನಡೆಸುವ ಸ್ಥಳಗಳು. 2. ಅರ್ಥತೀರ್ಥ, ದೊಡ್ಡ ಪ್ರಮಾಣದ ವ್ಯಾಪಾರೋದ್ಯಮಗಳು ನಡೆಯುವ ನದಿ ತೀರಗಳು ಹಾಗೂ ಸಂಗಮ ಕ್ಷೇತ್ರಗಳು. 3. ಕಾಮತೀರ್ಥ, ಎಲ್ಲ ಬಗೆಯ ಸುಂದರ ಕಲಾತ್ಮಕ ವಸ್ತುಗಳ ನಿರ್ಮಾಣ ಮತ್ತು ಉಪಾಸನೆ ನಡೆಯುವ ಸ್ಥಳಗಳು. 4. ಮೋಕ್ಷತೀರ್ಥ, ವಿದ್ಯೆ, ಜ್ಞಾನ, ಆಧ್ಯಾತ್ಮಿಕ ಶಿಕ್ಷಣ ನೀಡುವ ವಿದ್ಯಾಪೀಠಗಳು. ಮೇಲಿನ 4 ಅಂಶಗಳನ್ನೊಳಗೊಂಡ ನಗರಗಳನ್ನು ಮಹಾಪುರಿಗಳು ಎಂದು ಕರೆಯುತ್ತಾರೆ. ಕಾಶಿ, ಪ್ರಯಾಗ, ಮಥುರಾ, ಉಜ್ಜಯಿನಿ ಮುಂತಾದವುಗಳು. ಬ್ರಹ್ಮಪುರಾಣದಲ್ಲಿಯೂ 4 ಬಗೆಯ ತೀರ್ಥಗಳನ್ನು ತಿಳಿಸಲಾಗಿದೆ. 1. ದೈವತೀರ್ಥ, ಗೋದಾವರಿ, ತುಂಗಭದ್ರಾ, ಗಂಗಾ, ಕಾಶಿ, ಪುಷ್ಕರ ಮತ್ತು ಪ್ರಯಾಗ ದೇವರಿಂದ ನಿರ್ಮಿತ ದೈವತೀರ್ಥಗಳು. 2. ಆಸುರ ತೀರ್ಥ, ಗಯಾ, ಮೈಸೂರು, ಕೊಲ್ಹಾಪುರ ಇತ್ಯಾದಿ ಆಸುರಿ ನಿರ್ಮಿತ ತೀರ್ಥಗಳು. 3. ಆರ್ಷತೀರ್ಥ, ಪ್ರಭಾಸ, ನರನಾರಾಯಣ, ಬದರಿಕಾಶ್ರಮ, ವಸಿಷ್ಠಾಶ್ರಮ ಇತ್ಯಾದಿ ಆರ್ಷ ಋಷಿ ನಿರ್ಮಿತ ತೀರ್ಥಗಳು. ಮಾನಸ ತೀರ್ಥ,
ಮನು, ಅಂಬರೀಷ, ಪೂರು ಮುಂತಾದವರಿಂದ ನಿರ್ಮಿತವಾದವು ಮಾನುಷ ತೀರ್ಥಗಳು. ಪದ್ಮಪುರಾಣದಲ್ಲಿ ಲಾಕ್ಷಣಿಕ ಅರ್ಥದಿಂದ ಗುರು ತಾಯಿ, ತಂದೆ, ಪತಿ, ಪತ್ನಿ ಮುಂತಾದವರನ್ನು ತೀರ್ಥ ಎಂದು ಕರೆಯಲಾಗಿದೆ. ಗುರುವು ತನ್ನ ಶಿಷ್ಯನ ಅಜ್ಞಾನದ ಅಂಧಕಾರವನ್ನು ನಷ್ಟ ಮಾಡುತ್ತಾನೆ. ಆದ್ದರಿಂದ ಗುರು ಶಿಷ್ಯನಿಗೆ ತೀರ್ಥರೂಪನಾಗಿರುತ್ತಾನೆ. ತಾಯಿ ತಂದೆಯರು ತಮ್ಮ ಮಕ್ಕಳಿಗೆ ಇಹಪರಗಳಲ್ಲಿ ಒಳಿತಾಗಲಿ ಎಂದು ತಮ್ಮ ಬದುಕ ಸವೆಸುತ್ತಾರೆ. ಆದ್ದರಿಂದ ಅವರು ಮಕ್ಕಳಿಗೆ ತೀರ್ಥರೂಪರಾಗಿರುವರು. ಪತ್ನಿಗೆ ಪತಿಯು ಸರ್ವತೀರ್ಥಗಳ ಸ್ವರೂಪವಾದರೂ ಪತಿಯ ಪಾಲಿಗೆ ಇಹಪರಗಳಲ್ಲಿ ಕಲ್ಯಾಣವಾಗಲೆಂದು ಸಹಕಾರ ಪ್ರಯತ್ನಿಸುವ ಜ್ಞಾನ ಸಂಪನ್ನ ಪತ್ನಿಯು ಪತಿಗೆ ತೀರ್ಥವಿದ್ದಂತೆ. ಇಂತಹ ಪತಿವ್ರತೆ ಇರುವ ಮನೆಯು ತೀರ್ಥವೆಂದೇ ಪದ್ಮಪುರಾಣ ಹೇಳಿದೆ. ಭಾರತದಲ್ಲಿ ಸರ್ವ ಸಾಮಾನ್ಯವಾದ ತೀರ್ಥಕ್ಷೇತ್ರಗಳು ಇಂತಿವೆ. ಪೌರಾಣಿಕ ತೀರ್ಥಕ್ಷೇತ್ರಗಳು ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿರುವ ತೀರ್ಥಗಳ ಪೈಕಿ ಕಾಶಿ, ಪ್ರಯಾಗ, ಗಯಾ ಇವು ತ್ರಿಸ್ಥಳಗಳು. ಅಯೋಧ್ಯ, ಮಥುರಾ, ಮಾನವ ಇತ್ಯಾದಿ ಸಪ್ತಪುರಿಗಳು. ಗಂಗಾ, ಯಮುನಾ, ಸರಸ್ವತಿ ಇತ್ಯಾದಿ ಸಪ್ತ ಜಾಹ್ನವಿಗಳು. ಸೋಮನಾಥ, ಮಲ್ಲಿಕಾರ್ಜುನ, ವಿಶ್ವೇಶ್ವರ, ಮಹಾಕಾಲ, ಓಂಕಾರೇಶ್ವರ, ವೈದ್ಯನಾಥ ಇತ್ಯಾದಿ 12 ಜ್ಯೋತಿರ್ಲಿಂಗಗಳು. ಕನ್ಯಾಕುಮಾರಿ, ಮಧುರೆ, ಕಂಚಿ, ಕಾಮಾಖ್ಯ, ಇಂಗುಲಾತ, ಐರವೀರ ಇತ್ಯಾದಿ ಶಕ್ತಿಪೀಠಗಳು. ಮಹೇಂದ್ರ, ಮಲಯ, ಸಹ್ಯಾದ್ರಿ, ಹಿಮಾಲಯ ಇತ್ಯಾದಿ ಸಪ್ತಕುಲ ಪರ್ವತಗಳು. ಬೌದ್ಧ ತೀರ್ಥಗಳಾಗಲು ಲುಪ್ತಾನಿ, ಬುದ್ಧನ ಜನ್ಮಸ್ಥಾನ, ಗಯಾ, ಜ್ಞಾನಪ್ರಾಪ್ತಿ, ಸಾರನಾಥ. ಪ್ರಥಮ ಸ್ವಶು ಕುಶಿಯರ ನಿರ್ವಾಣ ಪ್ರಸ್ಥಾನ. ಇವು 4 ಅತ್ಯಂತ ಪವಿತ್ರ ತೀರ್ಥಸ್ಥಾನಗಳು. ಬುದ್ಧನ ನಿರ್ವಾಣದ ಬಳಿಕ ಅವನ ಅಸ್ಥಿಯನ್ನು 8 ಸ್ಥಳಗಳಲ್ಲಿ ಇಟ್ಟು ಅಲ್ಲೆಲ್ಲ ಸ್ತೂಪಗಳನ್ನು ಕಟ್ಟಿದ್ದಾರೆ. ಅವು ತೀರ್ಥರೂಪವೇ ವಿಹಾರಗಳು, ಸ್ತೂಪಗಳು, ಚೈತ್ಯಾಲಯಗಳು ಇರುವ ಸ್ಥಳಗಳೆಲ್ಲ ತೀರ್ಥಕ್ಷೇತ್ರಗಳೇ ಆಗಿವೆ. ಸಿಖ್ ತೀರ್ಥಕ್ಷೇತ್ರಗಳು ಗುರುನಾನಕರು ತಮ್ಮ ಜಹಪಜಿ ಎಂಬ ಗ್ರಂಥದಲ್ಲಿ 68 ತೀರ್ಥಗಳನ್ನು ಉಲ್ಲೇಖಿಸಿದ್ದಾರೆ. ಅವೆಲ್ಲವೂ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿವೆ. ಇವುಗಳ ಜೊತೆಗೆ ಅಮೃತಸರ್, ಆನಂದಪುರ, ಪಾಟ್ಯ ಸಾಹೇಬ ಮತ್ತು ನಾಂದೇಡ ಈ 4 ಸಿಖ್ಖರ ಪ್ರಮುಖ ತೀರ್ಥಗಳಾಗಿವೆ. ಹಿಮಾಲಯದಲ್ಲಿನ ಹಿಮಕುಂಡ, ಅಮೃತಸರದಲ್ಲಿನ ತರಣ ಸರೋವರ, ಬೀದರ್ನಲ್ಲಿರುವ
ನಾನಕ್ ಪಾಕಿಸ್ತಾನದಲ್ಲಿರುವ ನಾಕಾನಾ ಸಾಹೇಬ, ಪಂಜಾಬಿನ ಪಂಜ್ ಸಾಹೇಬ್ ಇತ್ಯಾದಿ ಅನೇಕ ಸ್ಥಳಗಳನ್ನು ತೀರ್ಥಗಳೆಂದು ಭಾವಿಸಿ ಸಿಖ್ಖರು ಯಾತ್ರೆ ಮಾಡುತ್ತಾರೆ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ತೀರ್ಥಯಾತ್ರೆಯಿಂದ ಆಗುವ ಲಾಭದ ವಿವರವಿದೆ. ಮಹಾತ್ಮರು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಚರಿಸುವುದರ ಮೂಲಕ ತಮ್ಮ ಚರಣ ಸ್ಪರ್ಶದಿಂದ ಇಡೀ ಭೂಮಿಯನ್ನು ಪಾವನಗೊಳಿಸಿದ್ದಾರೆಂದು ಭಾಗವತದಲ್ಲಿ ಹೇಳಿದೆ. ತೀರ್ಥಗಳನ್ನು ಸಂದರ್ಶಿಸುವ ನೆಪದಲ್ಲಿ ಅವರು ತೀರ್ಥವನ್ನು ಪವಿತ್ರಗೊಳಿಸಿದ್ದಾರೆ. ಶರೀರದಲ್ಲಿನ ಕೆಲವು ಅವಯವಗಳು ಹೆಚ್ಚು ಪವಿತ್ರತೆ ಎನಿಸಿರುವಂತೆಯೇ ಭೂಮಿಯಲ್ಲಿನ ಕೆಲವು ಸ್ಥಳಗಳು ಹೆಚ್ಚು ಪವಿತ್ರವೆನಿಸಿವೆ. ಕೆಲವು ಸ್ಥಳ ಮಹಿಮೆಯಿಂದಾಗಿವೆ. ಇನ್ನೂ ಕೆಲವು ಮಹಾತ್ಮರ ಸಾನ್ನಿಧ್ಯದಿಂದಾಗಿ, ಇನ್ನೂ ಕೆಲವು ಪ್ರಕೃತಿಯ ಅದ್ಭುತ ಮಹಿಮೆಗಳಿಂದಾಗಿ ತೀರ್ಥವೆನಿಸಿವೆ. ಈ ಎಲ್ಲ ತೀರ್ಥಗಳು ಪಾಪ ನಿವಾರಕ ಶಕ್ತಿ ಹೊಂದಿವೆ ಎಂಬುದು ನಮ್ಮ ಸಮಾಜದ ನಂಬಿಕೆ. ಈ ಕಾರಣದಿಂದಲೇ ಅಸಂಖ್ಯ ಋಷಿಗಳು, ಆಚಾರ್ಯರು, ಯೋಗಿಗಳು ಮತ್ತು ಸಾಮಾನ್ಯರು ಇಡೀ ಭಾರತವನ್ನು ಸುತ್ತಿದ್ದಾರೆ. ಶತಶತಮಾನಗಳಿಂದ ಭಗವಂತನ ಪಾದಾರವಿಂದದತ್ತ ಹೊರಟಿರುವ ಈ ಯಾತ್ರಿಕರಿಂದ ನಮ್ಮ ನಾಡಿನ ಎಲ್ಲ ಪುಣ್ಯಸ್ಥಳಗಳ ಹೆದ್ದಾರಿಗಳು, ಕಿರುದಾರಿಗಳು, ಕಾಲುದಾರಿಗಳು, ಬೆಟ್ಟ ಕಿಬ್ಬಿಯ ಇಕ್ಕಟ್ಟಿನ ದಾರಿಗಳು ಕಿಕ್ಕಿರಿದು ಅವರೆಲ್ಲರ ಪಾದ ಧೂಳಿನಿಂದ ಪವಿತ್ರವಾಗುತ್ತಲೇ ಇವೆ. ಯಾತ್ರೆಯನ್ನು ನಾನಾ ಕಾರಣಗಳಿಗಾಗಿ ಮಾಡುತ್ತಾರೆ. ಮನುಷ್ಯನ ಆತ್ಮದಲ್ಲಿಯೇ ಯಾತ್ರೆಯ ಅವಶ್ಯಕತೆಗೆ ಒಂದು ಆಧಾರವಿದ್ದಂತೆ ತೋರುತ್ತದೆ. ಅವನ ಜೀವನವೇ ಒಂದು ಯಾತ್ರೆ ಇದ್ದಂತೆ. ಈ ಪ್ರವಾಸದಲ್ಲಿ ಜಗನ್ನಿವಾಸನ ಅಂಶವಾದ ತಾನು ತನ್ನ ನಿಜ ನಿವಾಸವನ್ನು ಹುಡುಕುತ್ತಾ ಹೋಗುತ್ತಾನೆ. ಹೊಳೆ ಕಡಲನ್ನು ಅರಸುತ್ತಾ ಸಾಗುವಂತೆ ಮನುಷ್ಯನು ತನ್ನ ಅಲ್ಪತ್ವದಿಂದ ಅಥವಾ ಅಹಂಕಾರದಿಂದ ಮೇಲೇರಲು ಪ್ರಯತ್ನಿಸಬೇಕು. ಅದಕ್ಕಿರುವ ದಾರಿ ಒಂದೇ. ಭೂಮವಾದುದಕ್ಕೆ ವಿಸ್ತಾರವಾಗುವುದಕ್ಕೆ, ಚಿರನೂತನವಾದುದಕ್ಕೆ, ನಿರ್ದಿಗಂತವಾದ ಅನುಭಾವಿಮುಖವಾಗಿ ಸಾಗುವುದು. ಇದೇ ಮಾನವ ಚೇತನದ ಮಹೋನ್ನತ ಸಾಹಸ. ಪ್ರವಾಸ 3 ಮುಖಗಳಲ್ಲಿ ನಡೆಯುತ್ತದೆ. ಒಂದು ಅಧೋಮುಖ, ಮತ್ತೊಂದು ಸಮತೋಲಮುಖ, ಇನ್ನೊಂದು ಊರ್ಧ್ವಮುಖ. ವಾಸನಾ ಪ್ರಪಂಚದಲ್ಲಿ ಮುಳುಗಿ ಮಾದಕ ವಸ್ತುಗಳ ಸೇವನೆಯಿಂದ ತನ್ನನ್ನು ತಾನು ಮರೆಯಲು ಮಾನವ ಕೈಗೊಳ್ಳುವ ಸಾಹಸಗಳು ಅಧೋಮುಖವು ಪ್ರವಾಸವೆನಿಸುತ್ತವೆ. ಇದರ ಪರಿಣಾಮ ಮೊದಲು ಆನಂದ ಎಂಬ ಭ್ರಮೆ ಸಿಕ್ಕಿದರೂ ಕೊನೆಯಲ್ಲಿ ಕೇಳು ನಿಶ್ಚಿತ. ತನಗೆ, ತನ್ನ ಸಮಾಜಕ್ಕೆ
ನಾಡಿನ ಮೌಲ್ಯಗಳಿಗೆ ಒಪ್ಪುವಂತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಲು ನಡೆಸುವ ಪ್ರಯತ್ನಗಳು ಸಮತಲ ಪ್ರವಾಸವೆನಿಸುತ್ತವೆ. ಆಧ್ಯಾತ್ಮಿಕ ಶ್ರೇಯಸ್ಸೇ ಧ್ಯೇಯವಾಗಿ ಪೂರ್ಣ ಸಮರ್ಪಣದಿಂದ ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುತ್ತಾ ಪೂರ್ಣತೆಯ ಅನುಸಂಧಾನಕ್ಕಾಗಿ ಕೈಗೊಳ್ಳುವ ಸಾಹಸವೇ ಅತ್ಯಂತ ವಿರಳವಾದ ಊರ್ಧ್ವಮುಖ ಪ್ರವಾಸ. ಪಾಂಡವರು ವನವಾಸದ 12 ವರ್ಷಗಳ ಅತ್ಯಂತ ಕಷ್ಟದ ಸಮಯದಲ್ಲಿ ತೀರ್ಥಯಾತ್ರೆಯ ಮಾಡಿದ್ದಾರೆ. ಬಲರಾಮನು ರೋಮಹರ್ಷಣನನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಭಾರತ ಪರಿಕ್ರಮಣ ಮಾಡಿದ್ದಾನೆ. ಸಹಸ್ರಾರ್ಜುನನನ್ನು ಕೊಂದು ರಾಜಹತ್ಯೆ ಮಾಡಿದ ತಪ್ಪಿಗಾಗಿ ತಂದೆಯ ಸಲಹೆಯಂತೆ ಭಾರ್ಗವರಾಮನು 1 ವರ್ಷ ಕಾಲ ಭಾರತ ದರ್ಶನ ಮಾಡಿರುವನು. ಮಹಾಭಾರತ ಯುದ್ಧದಲ್ಲಿ ಒದಗಿದ ಸಾವು ನೋವುಗಳಿಂದ ನೊಂದ ಧರ್ಮರಾಯನು ತೀರ್ಥದರ್ಶನದಿಂದ ಪಾಪ ಕಳೆದುಕೊಂಡನಂತೆ. ಹೀಗೆ ಯಾವುದೋ ಲಾಭ ಪ್ರಾಯಶ್ಚಿತ್ತ ತಾಪ ಪರಿಹಾರಕ್ಕಾಗಿ ಅಲ್ಲದೆ ಭೂಧನುಗ್ರಹ ಮತ್ತು ಆಧ್ಯಾತ್ಮಿಕ ಔನ್ನತ್ಯಕ್ಕಾಗಿ ವಿದುರನು ತೀರ್ಥಯಾತ್ರೆ ಮಾಡಿದ ವಿವರವಿದೆ. ಅನೇಕರು ಪಿತೃಋಣ ಸಲ್ಲಿಸಲು ಹೋಗಿದ್ದಾರೆ. ಅನೇಕರು ಸಂತಾನ ಪ್ರಾಪ್ತಿಗಾಗಿ, ಸೌಭಾಗ್ಯ ಪ್ರಾಪ್ತಿಗಾಗಿ ಹರಕೆ ಹೊತ್ತು ಹೋಗಿದ್ದಾರೆ. ಯಾವುದೋ ಕಾರಣದಿಂದ ಹೋದರೂ ಅದೊಂದು ರಸದೌತಣವೇ ಸರಿ. ಅಲ್ಲೆಲ್ಲ ದೇಗುಲಗಳಲ್ಲಿ, ಕಲೆಯ ಬಲೆಗಳಲ್ಲಿ, ಸಜೀವ ಶಿಲ್ಪಗಳಲ್ಲಿ ನಮ್ಮ ಜೀವನ ನಾಡಿಯನ್ನು ಮಿಡಿಸುವ ದಿವ್ಯ ಶಕ್ತಿಯ ಪ್ರತೀಕ ರೂಪಗಳಾಗಿವೆ. ದೇಗುಲದ ಶಿಲೆಯಲ್ಲಿ, ತೀರ್ಥದ ಜಲದಲ್ಲಿ, ಭುವಿಯ ತಂಪಿನಲ್ಲಿ, ಗುಡಿಗೋಪುರಗಳಲ್ಲಿ, ಪ್ರಾಣದ ಸ್ಪಂದನದಲ್ಲಿ, ಪರ್ವತದ ನಿಶ್ಚಲ ಭಾವದಲ್ಲಿ, ಚಲಿಸುವ ಗಾಳಿಯಲ್ಲಿ, ಹರಿಯುವ ನದಿಯಲ್ಲಿ ಭಗವಂತನೇ ಕಾಣುತ್ತಾನೆ. ಬಾಳು ಪುನೀತಗೊಂಡ ಭಾವ ತಳೆಯುತ್ತದೆ. ಈ ಪುಸ್ತಕದಲ್ಲಿ 10 ಮೋಕ್ಷದಾಯಕ ನಗರಗಳು, ಪರ್ವತಗಳು, ನದಿಗಳು, ದೇಶದ ಮುಖ್ಯ ಧಾರೆಯಿಂದ ದೂರವಿರುವ ತೀರ್ಥಗಳು, ಮಹಾತ್ಮರ ಜನ್ಮಸ್ಥಳಗಳು, ಬಲಿದಾನದ ಪ್ರೇರಕ ತೀರ್ಥಗಳು ಮೊದಲಾದ ಸಂಗತಿಗಳನ್ನು ಜೋಡಿಸುವ ಪ್ರಯತ್ನ ನಡೆದಿದೆ. ಒಟ್ಟಿನಲ್ಲಿ ಭಾರತೀಯ ಏಕಾತ್ಮತೆಯ ದರ್ಶನವಾಗಲೆಂದೇ ನಾವೀಗ ಪ್ರವಾಸ ಹೊರಟಿದ್ದೇವೆ. ಇದರಲ್ಲಿ ವಿವರಿಸಲ್ಪಡುವ ಸಂಗತಿಗಳಿಗೆ ನಮ್ಮ ಇತಿಹಾಸ, ಪರಂಪರೆ, ವೇದ, ಪುರಾಣ, ಕಾವ್ಯಗಳೇ ಆಧಾರಗಳು. ಪ್ರತ್ಯಕ್ಷ ಇವೆಲ್ಲವನ್ನು ಕಂಡುಂಡವರ ಅನುಭವಾಮೃತದ ಲಾಭವನ್ನು ನಾವು ಸ್ವೀಕರಿಸಿ ಮುಂದುವರಿಯೋಣ. ಭಾರತ ಸಾಮ್ರಾಜ್ಯ ಸುಖಿ ವಿಜಯೀ ಭಾವಿತ ಸುಖದಾಯಿ ಸತತಂ
भव भव चिरजीवी भव चिरजीवी भव चिरजीवी